ಇನ್ನು ನಿನ್ನೆ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ತೂರಿದಂತಹ ಪ್ರಕರಣ. ಸೊ ಈ ನೀಟ್ ದಂಗಲ್ ನಿನ್ನೆ ಕಾಂಗ್ರೆಸ್ ಕಚೇರಿ ಮುಂದೆ ಹೈ ಡ್ರಾಮಾ ನಡೆದಿತ್ತು. ಕಾಂಗ್ರೆಸ್ ಕಮಲ ನಡುವೆ ಮೊಟ್ಟೆ ಸಮರ ಆಗಿತ್ತು. ಸೊ ಈ ಮೊಟ್ಟೆ ಏಟು ಖಂಡಿಸಿ ಬಿಜೆಪಿ ಇವತ್ತು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ವಿಧಾನಸೌಧದ ಮುಂಭಾಗ ಬಿಜೆಪಿಯ ಪ್ರತಿಭಟನೆ, ನಂತರ ರಾಜ್ಯಪಾಲರಿಗೆ ದೂರನ್ನು ನೀಡಲಿದೆ ಬಿಜೆಪಿ ನಿಯೋಗ. ಅಂದರೆ ಯಾರ್ಯಾರು ಈ ಇದಕ್ಕೆ ಕಾರಣಕರ್ತರಾದರೂ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ. ರಾಜ್ಯದಲ್ಲಿ ಆಳುವ ಪಕ್ಷ ಅರಾಜಕತೆಗೆ ಪ್ರಚೋದನೆ ಕೊಡ್ತಾ ಇದೆ. ರಾಜಕೀಯ ಇಶ್ಯೂಗಳನ್ನ, ರಾಜಕೀಯ ವಿಷಯಗಳನ್ನ ರಾಜಕೀಯವಾಗಿ ಎದುರಿಸಬೇಕು. ಈ ರೀತಿ ಮನೆಗಳ ಮುಂದೆ ಬರೋದು, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ ನಡೀತಾ ಇರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಿಂದ ಇದಕ್ಕಿದ್ದಂಗೆ ಮೋದಿಯವ್ರ ಮನೆ ಮುಂದೆ ಹೋಗಿ ಧರಣಿ ಕೂತ್ಕೊಳ್ಳೋದು. ನಿನ್ನೆ ನಮ್ಮ ಶಾಸಕ ಹರೀಶ್ ಅವರು ಒಬ್ಬರೇ ನಡ್ಕೊಂಡು ಹೋಗ್ತಾ ಇರುವಾಗ ಅವ್ರ ಮೇಲೆ ಮೊಟ್ಟೆ ಹೊಡೆದು ಅಟ್ಯಾಕ್ ಮಾಡೋಕ್ಕೆ ಬರೋದು, ಇದು ತೋರಿಸುತ್ತೆ ಇವ್ರಿಗೆ ಒಂದು ಆಳುವ ಪಕ್ಷಕ್ಕೆ ಅರಾಜಕತೆ ಹರಡೋದ್ರಲ್ಲೇ ಜಾಸ್ತಿ ಆಸಕ್ತಿ ಇದೆ ಅಂತ. ಸೊ ನನಗನ್ಸುತ್ತೆ ವಿಶೇಷವಾಗಿ ಗೃಹ ಸಚಿವರು ಈ ಅರಾಜಕತೆ ನಿಯಂತ್ರಣ ಮಾಡೋಕ್ಕೂ ಪ್ರಯತ್ನ ಪಡ್ತಾ ಇಲ್ಲ, ಅಥವಾ ಪರೋಕ್ಷವಾಗಿ ಅವ್ರ ಬೆಂಬಲ ಇದೆ ಅಂತ ಈ ಅರಾಜಕತೆ ಮಾಡೋರು ಅಂದ್ಕೊಂಡಿದ್ದಾರೆ. ನಮ್ಮ ಕಚೇರಿ ಮುಂದೆ ಬಂದರು, ನಮ್ಮ ಮನೆ ಮುಂದೆ ಬಂದರು, ನಮ್ಮ